ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾವು ಇವತ್ತು ಈ ವಿಡಿಯೋದಿಂದ ಈಗ ಟಿ ಸಿ ಕೊಡಲು ಅಗತ್ಯವಾಗಿ ಬೇಕಾಗಿರುವಂತಹ ಸ್ಟೂಡೆಂಟ್ಸ್ ಪೆನ್ ನಂಬರ್ ಅಂದರೆ MHRDಯಲ್ಲಿ ಸಿಗುವಂತಹ ಸ್ಟೂಡೆಂಟ್ಸ್ ಪೆನ್ ನಂಬರ್ ಲಿಸ್ಟನ್ನು PDF ರೂಪದಲ್ಲಿ ಮೊಬೈಲ್ನಲ್ಲೇ ಹೇಗೆ ಸೇವ್ ಮಾಡಿ ಇಟ್ಟುಕೊಳ್ಬೇಕು ಅನ್ನೋದನ್ನು ನೋಡೋಣ. ಪ್ರತಿಯೊಂದು ಟಿ ಸಿಯಲ್ಲೂ ಕೂಡ ಯಾವುದೇ ಕ್ಲಾಸಿನ ಮಗು ಆಗಿರ್ಬೋದು, ಟಿ ಸಿ ಕೊಡುವಾಗ ಅದರ ಜೊತೆ ಪೆನ್ ನಂಬರನ್ನು ಕೂಡ ಬರೆದು ಕೊಡಬೇಕಾಗಿರೋದ್ರಿಂದ ನಾವು ಪ್ರತಿ ಮಗುವಿಗೆ ಅದನ್ನು ಓಪನ್ ಮಾಡಿ ನೋಡೋದಕ್ಕಿಂತ ಆ ಲಿಸ್ಟನ್ನೇ PDF ರೂಪದಲ್ಲಿ ಸೇವ್ ಮಾಡಿಕೊಂಡ್ರೆ ನಮಗೆ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಹೇಗೆ PDF ರೂಪದಲ್ಲಿ ಸೇವ್ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಆಗ ಈ ಸಾಲಿನ ಶೈಕ್ಷಣಿಕ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ ಫ್ರೆಂಡ್ಸ್. ಸೊ ಇನ್ನು ಲೇಟ್ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. PDF ರೂಪದಲ್ಲಿ ಮಕ್ಕಳ ಪೆನ್ ನಂಬರನ್ನು ಸೇವ್ ಮಾಡಿಕೊಳ್ಳಲು ನಮಗೆ ಮೊದಲನೇದಾಗಿ ಒಂದು ಆ್ಯಪ್ನ ಅಗತ್ಯ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಗೂಗಲ್ ಶೀಟ್ಸ್ ಅನ್ನುವಂತಹ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಗೂಗಲ್ ಶೀಟ್ಸ್, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇನ್ಸ್ಟಾಲ್ ಮಾಡಿಬಿಟ್ಟು ಅದು ಕೇಳುವಂತಹ ಪರ್ಮಿಷನ್ಸನ್ನು ಗ್ರ್ಯಾಂಟ್ ಕೊಡಬೇಕು, ಓಕೆ ಕೊಡಬೇಕು. ನೋಡಿ, ಈ ರೀತಿ ಗೂಗಲ್ ಶೀಟ್ಸ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಓಪನ್ ಅಂತ ನೋಡಿ, ಆಗ ಗೂಗಲ್ ಶೀಟ್ ನಿಮ್ಮ ಹತ್ರ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದರ ಉಪಯೋಗ ಏನು ಅಂತಂದರೆ, ಎಕ್ಸೆಲ್ ಶೀಟಿಂದ ನಾವು PDF ರೂಪದಲ್ಲಿ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. MHRDಯಲ್ಲಿ ಪೆನ್ ನಂಬರ್ ನಮಗೆ ಎಕ್ಸೆಲ್ ಶೀಟ್ ರೂಪದಲ್ಲಿ ಸಿಗುತ್ತೆ, ಅದನ್ನು ನಾವು PDF ಮಾಡ್ಕೊಳ್ಳೋಕ್ಕೆ ಈ ಗೂಗಲ್ ಶೀಟ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ, ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು MHRD ಲಾಗಿನ್ ಆಗಬೇಕು. MHRD ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಲಾಗಿನ್ ಆಗಬೇಕು. ಸ್ಟೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಗೋ ಅಂತ ಹೊಡೀರಿ. ಆಗ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ, ಅದನ್ನು ಹಾಕಿದ ಮೇಲೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾವನ್ನು ಹಾಕಬೇಕು. ಲಾಗಿನ್ ಕೊಡಬೇಕು ಫ್ರೆಂಡ್ಸ್. UDISE ಪ್ಲಸ್ ಲಾಗಿನ್ನಲ್ಲಿ ಹೋದಾಗ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಆಗ 2024-25 ಲಾಸ್ಟ್ ಇಯರ್ ಆಗಿರೋದ್ರಿಂದ ಅದನ್ನು ಟಚ್ ಮಾಡಿ. ಆಗ ಈ ರೀತಿ ಒಂದು ವಿಂಡೋ ಕಾಣಿಸುತ್ತೆ, ಅದನ್ನು ಕೆಳಗಡೆ ಕ್ಲೋಸ್ ಕೊಡಿ. ನೆಕ್ಸ್ಟ್ ಈಗ ಇಲ್ಲಿ ಲೆಫ್ಟ್ ಸೈಡ್ ಬಂದಾಗ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ, 5ನೇ ಆಪ್ಷನ್. ಡ್ಯಾಶ್ ಬೋರ್ಡ್ ಕೆಳಗಡೆ ಬರ್ತಾ ಹೋದಾಗ 5ನೇ ಆಪ್ಷನ್ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಮತ್ತೆ 4 ಸಬ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಲಾಸ್ಟ್ ಆಪ್ಷನ್ ಆ್ಯಕ್ಟಿವ್ ಸ್ಟೂಡೆಂಟ್ಸ್ 23-24 ಅಂತಿದೆ, ಅದು ಈ ಹಿಂದಿನ ವರ್ಷದ್ದಾಯಿತು. 2023-24ನೇ ಸಾಲಿನ ಏನಾದರೂ ಪೆನ್ ನಂಬರ್ ಬೇಕಿತ್ತಂದರೆ ಅದನ್ನು ಕ್ಲಿಕ್ ಮಾಡಬೇಕು. ನಾವೀಗ ಕಳೆದ ಸಾಲಿಂದು ಕೇಳ್ತಾ ಇದ್ದೀವಿ, ಡೌನ್ಲೋಡ್ ಮಾಡ್ತಾ ಇದ್ದೀವಿ. ಸೊ 2024-25ನೇ ಸಾಲಿಂದು ಬೇಕಂದರೆ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅಂತಿದೆಯಲ್ಲ ಫಸ್ಟ್ ಸಬ್ ಮೆನು, ಅದನ್ನು ಟಚ್ ಮಾಡಿ. ಆಗ ರೈಟ್ ಸೈಡ್ ಸ್ಕ್ರಾಲ್ ಮಾಡಿದಾಗ ಈ ರೀತಿ ನಿಮಗೆ ಕಾಣಿಸುತ್ತೆ ಮಕ್ಕಳ ಮಾಹಿತಿ. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ 2024-25 ಅಂತ ಬರುತ್ತೆ. ಅದರಲ್ಲಿ ಡೌನ್ಲೋಡ್ ಎಕ್ಸೆಲ್ ಅಂತಿದೆ ನೋಡಿ ಪಕ್ಕದಲ್ಲಿ, ಆ ಡೌನ್ಲೋಡ್ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಫೈಲ್ ಡೌನ್ಲೋಡೆಡ್ ಅಂಥೇಳಿ ಆಪ್ಷನ್ ಕಾಣಿಸುತ್ತೆ. ಫೈಲ್ ಡೌನ್ಲೋಡ್ ಆಗಿದ್ದು ಪಾಪಪ್ ಮೆಸೇಜ್ ಕಾಣಿಸುತ್ತೆ. ಅದರ ಪಕ್ಕದಲ್ಲಿರುವಂಥ ಓಪನನ್ನು ಕ್ಲಿಕ್ ಮಾಡಿ. ಓಪನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ರ ಸಾಕಷ್ಟು ಏನಾದರೂ ಆಪ್ಷನ್ಸ್ ಇದ್ದರೂ ಕೂಡ ನೀವು ಈಗಾಗಲೇ ಡೌನ್ಲೋಡ್ ಮಾಡಿರುವಂತಹ ಗ್ರೀನ್ ಕಲರಲ್ಲಿರುವಂತಹ ಗೂಗಲ್ ಶೀಟ್ಸನ್ನೇ ಓಪನ್ ಮಾಡಿ ಅದರ ಮೂಲಕನೇ
ಈ ಎಕ್ಸೆಲ್ ಶೀಟನ್ನು ಓಪನ್ ಮಾಡಿ. ಆಗ ಎಲ್ಲ ಮಕ್ಕಳ ಲಿಸ್ಟ್ ಇಲ್ಲಿ ಕಾಣಿಸುತ್ತೆ. ನಿಮ್ಮ ತರಗತಿ ನಿಮ್ಮ ಶಾಲೆಯಲ್ಲಿ 1ರಿಂದ 5 ಇದ್ದರೆ 5ನೇ ತರಗತಿವರೆಗೆ, 7 ಇದ್ದರೆ 7ನೇ ತರಗತಿವರೆಗೆ, 10 8th 9th ಹೈಸ್ಕೂಲ್ ಆಗಿದ್ದರೆ ಹೈಸ್ಕೂಲ್ ಮಕ್ಕಳ ಮಾಹಿತಿ ಇಲ್ಲಿ ಕಾಣಸಿಗುತ್ತೆ. ನೋಡ್ಬೋದು ನೀವು, ಕ್ಲಾಸ್ ಇದೆ, ಸೆಕ್ಷನ್ ಇದೆ, ನೇಮು, ಜೆಂಡರ್ ಎಲ್ಲ ಡೀಟೇಲ್ಸ್, ಪೆನ್ ನಂಬರು, STS ನಂಬರು, ಫಾದರ್ ನೇಮ್, ಮದರ್ ನೇಮ್, ಸೋಷಲ್ ಕ್ಯಾಟಗರಿ, BPL ಬೆನಿಫಿಷರಿ, CWSN ಎಲ್ಲ ಟೈಪ್ ಆದಂತಹ ಮಾಹಿತಿ ಇಲ್ಲಿ ನಿಮಗೆ, ಆಧಾರ್ ನಂಬರು, ನೇಮ್ ಆ್ಯಸ್ ಪರ್ ಆಧಾರ್ ವ್ಯಾಲಿಡೇಷನ್ ಸ್ಟೇಟಸ್ ಎಲ್ಲ ಇದರಲ್ಲಿ ಆಟೋಮೆಟಿಕಲಿ ಬಂದಿರುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಕಾಲಮ್ ಬೇಡ ಅಂತ ಅನಿಸಿದರೆ, ಉದಾಹರಣೆಗೆ ನಂದು ಒಂದೇ ಸೆಕ್ಷನ್ ಇದೆ ಸ್ಕೂಲಲ್ಲಿ, ನಾನೀಗ ಈ ಸೆಕ್ಷನ್ ಬೇಡ ಅಂತ ಅಂದ್ಕೊಂಡಿದ್ದೀನಿ, ಇದನ್ನು ಡಿಲೀಟ್ ಮಾಡೋಣ, ಇಷ್ಟೆಲ್ಲ ಮಾಹಿತಿ ಯಾಕೆ ಅಂತ ನಾವು ಅಂದ್ಕೊಂಡ್ರೆ, ಈ ಕಾಲಮ್ ಸೆಲ್ ಏನಿದೆಯಲ್ಲ ಮೇಲೆ ABCD ಅಂತ ಕ್ಯಾಪಿಟಲ್ ಲೆಟರ್ಸಲ್ಲಿ ಕಾಣಿಸುತ್ತಲ್ಲ, ಆ ಕಾಲಮ್ ಸೆಲ್ನ ಕ್ಲಿಕ್ ಮಾಡಬೇಕು, ಟಚ್ ಮಾಡಬೇಕು. ಆಗ ಇಲ್ಲಿ ನೋಡಿ ಅದು ಶೇಡೆಡ್ ಆಯಿತು. ಆಗ ಅದನ್ನು ಏನು ಮಾಡಬೇಕು, ಮತ್ತೊಂದು ಸಾರಿ ಟಚ್ ಮಾಡಿದಾಗ ಈ ರೀತಿ ಕಟ್, ಕಾಪಿ, ಆಟೋಫಿಲ್, ಕ್ಲಿಯರ್ ಅಂತ ಆಪ್ಷನ್ ಬರುತ್ತೆ. ಕ್ಲಿಯರ್ ಅಂತ ಹೊಡೀರಿ. ಆಗ ಅಲ್ಲಿ ಕೆಳಗಿರುವಂತಹ ಎಲ್ಲ ಮಾಹಿತಿ ಕ್ಲಿಯರ್ ಆಗುತ್ತೆ. ಇನ್ನು ಕೆಳಗಡೆ ಇರುವಂಥ ಕಾಲಮ್ಸಲ್ಲಿ ಎಲ್ಲಾದರೂ ಹ್ಯಾಂಡ್ ಟಚ್ ಮಾಡಿಬಿಟ್ಟು ಈ ಥರ ಲಾಂಗ್ ಪ್ರೆಸ್ ಮಾಡಿದಾಗ ಮತ್ತೆ ಕಟ್, ಕಾಪಿ, ಕ್ಲಿಯರ್, ಡಿಲೀಟ್ ಅನ್ನೋ ಆಪ್ಷನ್ ಬರುತ್ತೆ. ಡಿಲೀಟ್ ಅಂತ ಹೊಡೆದಾಗ ಆ ಕಾಲಮ್ ಪೂರ್ತಿಯಾಗಿ ಹೋಗ್ಬಿಡ್ತು ನೋಡಿ ಫ್ರೆಂಡ್ಸ್. ಈ ರೀತಿ ನಿಮಗೆ ಯಾವ್ಯಾವ ಕಾಲಮ್ ಬೇಕಿಲ್ವೋ ಆ ಎಲ್ಲ ಕಾಲಮನ್ನು ಡಿಲೀಟ್ ಮಾಡಿಬಿಟ್ಟು, ಇದು ಎಕ್ಸೆಲ್ ರೂಪದಲ್ಲಿದೆ, ಅದನ್ನು ನಾವೀಗ PDF ರೂಪದಲ್ಲಿ ಸೇವ್ ಮಾಡಬೇಕು. ಮೊದಲೆಲ್ಲ ಡಿಲೀಟ್ ಮಾಡಿ, ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿರುವಂತಹ ರೈಟ್ ಮಾರ್ಕ್, ಟಿಕ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ನೀವು ಮಾಡಿರುವಂತಹ ಎಡಿಟ್ ಎಲ್ಲ ಏನಾಗಿರುತ್ತೆ, ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿದಂಥ ಎಡಿಟ್ಸ್ ಎಲ್ಲ ಸೇವ್ ಮಾಡಿದ ಮೇಲೆ ರೈಟ್ ಸೈಡ್ ಇರುವಂತಹ 3 ಡಾಟ್ಸನ್ನು ಕ್ಲಿಕ್ ಮಾಡಿ. ಆಗ ಅಲ್ಲಿ ಕೆಳಗಡೆ ಶೇರ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂಥೇಳಿ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ಸೆಂಡ್ ಎ ಕಾಪಿ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಚೂಸ್ ಫಾರ್ಮೆಟ್ ಅಂತ ಕೇಳುತ್ತೆ. ಆಗ ಅದರಲ್ಲಿ ಸೆಕೆಂಡ್ ಆಪ್ಷನ್ PDF ಡಾಕ್ಯುಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆನಂತರ ಓಕೆ ಕೊಡಿ ಫ್ರೆಂಡ್ಸ್. ಈಗ ಅದು PDF ರೂಪದಲ್ಲಿ ಸೇವ್ ಆಗುತ್ತೆ. ಅದು ನೀವು ಎಲ್ಲಿ ಸೇವ್ ಮಾಡ್ಕೋತೀರಾ ಅನ್ನೋದನ್ನು ಆಪ್ಷನ್ ಕೇಳುತ್ತೆ. ನಿಮಗೆ ಯಾವುದಾದ್ರೂ ವಾಟ್ಸಪ್ ನಂಬರ್ಗಾದರೂ ಹಾಕ್ಕೊಂಡು ಇಟ್ಕೋಬೋದು, ಇಲ್ಲ ಡೌನ್ಲೋಡ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೋದು. ಈಗ ನಾನೊಂದು ವಾಟ್ಸಪ್ ನಂಬರ್ಗೆ ಶೇರ್ ಮಾಡ್ತಿದ್ದೀನಿ. ಅದನ್ನು ಈ ರೀತಿ ಮಾಡಿದಾಗ ವಾಟ್ಸಪ್ಪನ್ನು ಕ್ಲಿಕ್ ಮಾಡಿದಾಗ ವಾಟ್ಸಪ್ ಡೀಟೇಲ್ಸ್ ಬರುತ್ತೆ. ನಾವು ಯಾವ ನೇಮಿಗೆ ಸೆಂಡ್ ಮಾಡಬೇಕೋ ಅದನ್ನು ಸೆಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ಅದನ್ನು ನಾವು PDF ರೂಪದಲ್ಲಿ ನೋಡಲು ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ರೀತಿ ನಾವು ಮತ್ತೊಂದು ಸಾರಿ ವಾಟ್ಸಪ್ಪಲ್ಲಿ ಕೂಡ ಓಪನ್ ಮಾಡಿಬಿಟ್ಟು PDF ರೂಪದಲ್ಲಿರುತ್ತೆ, ಯಾವಾಗ ಬೇಕಾದರೂ ನಾವು ಆ ಡೀಟೇಲ್ಸನ್ನು ಪಡಿಬೋದು. ನೋಡಿ, ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸ್ತವೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು, ಯೂಸ್ಫುಲ್ ಆಯಿತು ಅಂದರೆ ಈ ಕ್ಷಣವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.